ಮತ್ತೆ ನನ್ನ ಬಿಜೆಪಿಯ ಅಸ್ಸಾಂನ ಮುಖ್ಯಮಂತ್ರಿ ಆದಿಯಾಗಿ ಅಲ್ಲಿ ಎಲ್ಲ ಗೂಂಡಾಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಿಮ್ಮ ಹೆದರಿಕೆ, ನಿಮ್ಮ ಗೊಡ್ಡು ಬೆದರಿಕೆಗೆ, ನಿಮ್ಮ ಜೈಲಿಗೆ, ನಿಮ್ಮ ಬೇಲಿಗೆ, ನಿಮ್ಮ ಕೇಸ್ಗಳಿಗೆ ಯಾವುದಕ್ಕೂ ಕೂಡ ಕಾಂಗ್ರೆಸ್ಸಿಗರು ಎದುರುದಿಲ್ಲ. ನಾವು ಒಗ್ಗಟ್ಟಿನಿಂದ ಹೋರಾಟವನ್ನು ಮಾಡಿ ರಾಜೀವ್ ಗಾಂಧಿಯವರ ಏನು ರಾಹುಲ್ ಗಾಂಧಿಯವರ ಚಿಂತನೆ ಏನಿತ್ತು ಅದಕ್ಕೆ ನಾವು ಹೋರಾಟಕ್ಕೆ ನಾವು ಎಂದು ನಿರಂತರವಾಗಿ ಈ ಜೋಡೋ ಜೋಡೋ ಭಾರತ್ ಜೋಡೋ 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 ಭಾರತ್ ಜೋಡೋದ ನ್ಯಾಯ ಯಾತ್ರೆಗೆ ನಾವೆಲ್ಲ ಇಡೀ ರಾಜ್ಯದಲ್ಲಿ ಬೆಂಬಲವಾಗಿ ನಿಂತ್ಕೊಳ್ತೇವೆ ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೆ ನಾನು ಹೇಳ್ತಾ ಇದ್ದೀನಿ, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರದು. ಇದನ್ನು ನಾನು ಬೇರೆ ಬೇರೆ ಸಂದರ್ಭದಲ್ಲಿ ನಾನು ಹೋಗುವುದಿಲ್ಲ. ನಾವು ಏನು ನಮ್ಮ ಸರ್ಕಾರದಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಇಲ್ವೋ, ಮೈನಾರಿಟಿ ಡೆವಲಪ್ಮೆಂಟ್ ಇಲ್ವೋ, ಹಜ್ ಸಮಿತಿಗಳಿಲ್ವೋ, ಎಲ್ಲ ಧರ್ಮಕ್ಕೂ ನಾವು ಸಂವಿಧಾನದ ವಿರುದ್ಧ ಪರವಾಗಿ ನಾವು ನಿಂತುಕೊಂಡು, ಸಂವಿಧಾನದ ಪರವಾಗಿ ನಾವು ನಿಂತುಕೊಂಡು ನಾವು ಎಲ್ಲರಿಗೂ ಕೂಡ ಸಮಾನತೆ, ಸರ್ವರಿಗೂ ಸಮಪಾಳು ಅಂತ ಹೇಳಿ ಎಲ್ಲರೂ ಕೂಡ ನ್ಯಾಯದಿಂದ ಅವರವರ ವಿಚಾರದಲ್ಲಿ ಅವರ ನಂಬಿಕೆ ಮೇಲೆ ನೀವು ಕೆಲಸವನ್ನು ಮಾಡ್ಕೊಂಡು ಹೋಗು ಅಂತ ಹೇಳಿ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ. ನಿಮ್ಮ ಕೈಲಾಗಲಿಲ್ಲ ಅಂದ್ರೆ ಮುಚ್ಚಿಬಿಡಿ ಅದನ್ನ. ನಿಮ್ಗೆ ಅಧಿಕಾರ ಇತ್ತಲ್ಲ, ಯಾಕೆ ಮಾಡೋಕ್ಕಾಗಲಿಲ್ಲ? ಈಗ ಅಧಿಕಾರ ಹೋದ್ಮೇಲೆ ಪಾಪ ಏನು ಸಂಕಟ, ನಮ್ಗೆ ಸಿಕ್ಕಿಲ್ವಲ್ಲ ಈ ಚಾನ್ಸು, ನಮ್ಗೆ ಸಿಕ್ಕಿಲ್ವಲ್ಲ ಚಾನ್ಸು ಅಂತ ಏನ್ ಕೈನ ಇಸಿಕೊಂಡು ಪ್ರಯತ್ನ ಮಾಡ್ತಾರೆ.